ಇದೇನಪ್ಪ ಅಂದರೆ ಚಿಕನ್ ಲಾಲಿಪಾಪ್ ಗ್ರೇವಿ ಅಂತ ಇದು ಇಲ್ಲಿ ಮಾತ್ರ ಸಿಗೋದು. ಇಲ್ಲಿ ನೋಡಿ ಗುರು ಗ್ರೇವಿ ಹೆಂಗಿದೆ ಅಂತ. ಈ ಥರ ಲಾಲಿಪಾಪ್ ನಾನು ತಿಂದೇ ಇರಲಿಲ್ಲ ಗುರು. ಚಿಕನ್ ಲಾಲಿಪಾಪು ಇದು ನೋಡ್ತಾ ಇದ್ದೀರಲ್ಲ, ಇದು ಬಂದ್ಬಿಟ್ಟು ಜಾಮೂನ್ ಅಂತೆ. ಹಾಫ್ ಕಟ್ ಮಾಡಿದ್ದಾರೆ. ಒಳಗಡೆ ನೋಡಿದ್ರೆ ಡ್ರೈ ಫ್ರೂಟ್ಸ್ ಇದೆ, ಖೋವಾ ಇದೆ ಗುರು ಇದು ಜಾಮೂನ್ ಒಳಗಡೆ. ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಶ್ರೇಯೂಸ್ ಕೆಫೆ. ಇವತ್ತು ನಾವು ಎಲ್ಲಿ ಬಂದಿದ್ದೀವಪ್ಪ ಅಂದರೆ, ಎಸ್ ನೀವು ನೋಡ್ತಾ ಇರ್ಬೋದು ಸನ್ರೈಸ್ ಆಫ್ ಹೈದರಾಬಾದ್ ಅಲ್ಲ, ಇದು ಸನ್ರೈಸ್ ಅಂತ. ಇದಿರೋದು ಪೀಣ್ಯ ಸೆಕೆಂಡ್ ಸ್ಟೇಜ್ ಕಡೆ ಹೋಗಬೇಕಾದ್ರೆ ರಾಜಗೋಪಾಲ್ ನಗರ್ ಅಂತ ಒಂದು ಏರಿಯಾ ಸಿಗುತ್ತೆ. ಆ ರಾಜಗೋಪಾಲ್ ನಗರದಲ್ಲೇ ಇದೆ ಇದು. ಸೊ ಅಡ್ರೆಸ್ ಎಲ್ಲ ನಿಮಗೆ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ಲಿಂಕ್ ಎಲ್ಲ ಕೊಟ್ಟಿರ್ತೀನಿ, ಈಸಿಯಾಗಿ ಬಂದ್ಬಿಡ್ಬೋದು. ಸೊ ಸನ್ರೈಸ್ ಸ್ಪೆಷಾಲಿಟಿ ಏನಪ್ಪ ಅಂದರೆ, ನೀವು ಆಚೆಯಿಂದ ನೋಡ್ತಾ ಇರ್ಬೋದು ಬರೀ ಇಷ್ಟೇ ಕಾಣ್ತಾ ಇದೆ. ಒಳಗಡೆ ತುಂಬ ದೊಡ್ಡದಾಗಿದೆ ಮತ್ತು ಕಂಪ್ಲೀಟ್ಲಿ ಗಾರ್ಡನಿಂದ ಕವರ್ ಆಗಿರೋವಂಥದ್ದು. ಸೊ ಬನ್ನಿ, ತಡ ಮಾಡೋದು ಬೇಡ, ಒಳಗೆ ಹೋಗ್ತಾ ಹಾಗೆ ಮಾತಾಡೋಣ. ಇಲ್ಲಿ ಎಲ್ಲ ಥರ ಫುಡ್ಡು ಸಿಗುತ್ತೆ, ಇಂಡಿಯನ್ ಕಾಂಟಿನೆಂಟಲ್ ಪ್ರತಿಯೊಂದು ಸಿಗುತ್ತೆ. ಆಮೇಲೆ ಇಲ್ಲಿ ಸ್ವಲ್ಪ ಆರ್ಗ್ಯಾನಿಕ್ ಆಗು ಕೂಡ ಏನದು ಫುಡ್ ಐಟಮ್ಸ್ನ ಯೂಸ್ ಮಾಡ್ತಾರಂತೆ, ಹೆಲ್ದಿಯಾಗಿರುತ್ತೆ ಅಂತಲೂ ಹೇಳಿದ್ದಾರೆ. ಬನ್ನಿ ಇಲ್ಲಿನ ಮ್ಯಾನೇಜರ್ಸ್ ಹತ್ರ ಮಾತಾಡಿ ಫುಡ್ ಹೇಗಿದೆ ಅಂತ ನೋಡುವ. ಕಮಾನ್. ಈ ಸನ್ರೈಸ್ ರೆಸ್ಟೋಬಾರ್ ಏನಿದೆ, ಇದೊಂಥರ ಕಂಪ್ಲೀಟ್ಲಿ ಆ ಗಾರ್ಡನ್ ಥೀಮ್ ಥರ ಮಾಡಿದ್ದಾರೆ. ಇದು ನೀವು ಒಳಗಡೆ ಎಂಟ್ರೆನ್ಸಲ್ಲೇ ನೋಡ್ಬೋದು. ನಿಮಗೆ ಆ ಹೂ ಗಿಡಗಳು ಒಂಥರ ಏನೋ ಗ್ರೀನಿಶ್ ಆಗಿರುತ್ತೆ ಕಂಪ್ಲೀಟ್ಲಿ. ಎಲ್ಲೇ ನೋಡಿದ್ರು ಗಿಡ ಮರಗಳು, ಒಂದು ಪೀಸ್ಫುಲ್ ಆಗಿರೋಂಥ ಒಂದು ಆ್ಯಂಬಿಯನ್ಸ್ ನಿಮಗೆ ಕಾಣುತ್ತೆ. ಇದು ಒಂದು ಗ್ರೌಂಡ್ ಫ್ಲೋರಲ್ಲಿ ನೋಡ್ತಾ ಇರ್ಬೋದು ನೀವು. ಹಾಗೆ ಸ್ಟೆಪ್ ಹತ್ಕೊಂಡು ಮೇಲೆ ಬಂದರು, ಇಲ್ಲೂ ಕೂಡ ಡೈನಿಂಗ್ ಏರಿಯಾಸ್ ಇರುತ್ತೆ. ಎಷ್ಟೇ ಜನ ಬಂದರೂ ಆಕ್ಯುಪೈ ಮಾಡ್ಬೋದು. ಇಲ್ಲಿ ತುಂಬಾ ಒಂದು ಸ್ಪೇಷಿಯಸ್ ಆಗಿದೆ. ಮತ್ತು ರೂಫ್ ಟಾಪ್ ನೋಡ್ತಾ ಇರ್ಬೋದು, ಟೆರೇಸು. ಇಲ್ಲೂ ಕೂಡ ಅಷ್ಟೇ ಒಂದು ಒಳ್ಳೆ ಸ್ಪೇಸ್ ಇದೆ. ಲೇಡೀಸ್ ಕೂಡ ಇಲ್ಲಿ ಜಾಸ್ತಿ ರೂಫ್ ಟಾಪಲ್ಲಿ ಬರ್ತಾರೆ. ಸೊ ಲೇಡೀಸ್ಗೆ ಪ್ರೈವಸಿ ಕೂಡ ಇರುತ್ತೆ ಇಲ್ಲಿ. ಸೊ ಹಾಗಾಗಿ ಒಂಥರ ತುಂಬ ಸ್ಪೇಷಿಯಸ್ ಆಗಿರುವಂಥ ಜಾಗ ಇದು. ನೈಟ್ ನೋಡ್ತಾ ಇರ್ಬೋದು ನೀವು. ನೈಟ್ ಆ್ಯಂಬಿಯನ್ಸ್ ಅಂತೂ ಇನ್ನೂ ತುಂಬಾ ಪ್ಲೆಸೆಂಟ್ಫುಲ್ಲಾಗಿ ಕಾಣುತ್ತೆ. ಇಲ್ಲೇನು ನೋಡ್ತಾ ಇದ್ದೀರಲ್ಲ, ಸೊ ಇಲ್ಲೊಂದು ರೆಟ್ರೋ ಕೈಂಡ್ ಆಫ್ ಬೈಕ್ ಎಲ್ಲ ಇರುತ್ತೆ. ಅಲ್ಲಿ ರೇಡಿಯೋ ಮತ್ತು ಇನ್ನೂ ಏನೇನೋ ಇಟ್ಟಿದ್ದಾರೆ ರೆಟ್ರೋ ಥಿಂಗ್ಸ್ ಇಲ್ಲಿ. ಸೊ ಆಮೇಲೆ ನೈಟಲ್ಲಿ ಕೂಡ ನೀವು ನೋಡ್ತಾ ಇರ್ಬೋದು ಯಾವ ಥರ ಒಂದು ಲೈಟಿಂಗ್ಸು ಒಂಥರ ಚೆನ್ನಾಗಿರುತ್ತೆ ಇಲ್ಲಿ ನೈಟಲ್ಲೂ ಕೂಡ ಬಂದರೆ. ಸೊ ಇಲ್ಲಿ ಟೋಟಲಿ 3 ಫ್ಲೋರ್ಸ್ ಇರುತ್ತೆ. ಫಸ್ಟ್ ಫ್ಲೋರಲ್ಲಿ ನಿಮಗೆ ಬಾರ್ ಕೌಂಟರ್ ಕೂಡ ಸಿಗುತ್ತೆ, ತೋರಿಸ್ತೀನಿ ಬಾರ್ ಕೌಂಟರ್ ನೋಡಿ. ಸೊ ಇದು ಬಂದು ಬಾರ್ ಕೌಂಟರು. ಇಲ್ಲೂ ಅಷ್ಟೇ ನಿಮಗೆ ನೀವು ಬಾರ್ ಕೌಂಟರ್ಸ್ನು ಕೂಡ ಯೂಸ್ ಮಾಡ್ಕೋಬೋದು. ಅದಾದಮೇಲೆ ನೆಕ್ಸ್ಟ್ ಫ್ಲೋರಲ್ಲಿ ನಿಮಗೆ ಫ್ಯಾಮ್ಲಿಗೆ ಅಂತಲೇ ಸಪ್ರೇಟಾಗಿ ಒಂದು ಸ್ಪೇಸ್ ಇದೆ. ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇದು ಬಂದ್ಬಿಟ್ಟು ಫ್ಯಾಮ್ಲೀಸ್ ಟೈಮ್ ಸ್ಪೆಂಡ್ ಮಾಡೋವಂಥ ಸ್ಪೇಸು. ಇಲ್ಲಿ ನಿಮ್ಗೆ ಯಾವುದೇ ಡಿಸ್ಟರ್ಬೆನ್ಸ್ ಇರಲ್ಲ ಬಂದರೆ, ಫ್ಯಾಮ್ಲಿ ಜೊತೆ ಬಂದರೆ. ಸೊ ಕಪಲ್ಸ್ಗೂ ಕೂಡ ಇದೆ ಇಲ್ಲಿ. ಸೊ ರೂಫ್ ಟಾಪ್ ಅಂದರೆ ಟೆರೇಸಲ್ಲಿ ಕಪಲ್ಸ್ಗೂ ಕೂಡ ಇರುತ್ತೆ. ಇಲ್ಲೂ ಒಂದು ಒಳ್ಳೆ ಸೋಫಾ ಸೆಟ್ಟು, ಎಲ್ಲ ಪ್ಲೆಸೆಂಟ್ಫುಲ್ ಆಗಿರುತ್ತೆ ಆ್ಯಂಬಿಯನ್ಸು. ತುಂಬಾ ಒಂದು ಪ್ರೈವಸಿ ಇದೆ ಇಲ್ಲಿ ಅಂತ ಹೇಳ್ಬೋದು. ನೀವು ರೂಫ್ ಟಾಪ್ ಬೇಕಾದರೂ ಯೂಸ್ ಮಾಡ್ಕೋಬೋದು, ಅಥವಾ ಕೆಳಗಡೆ ಫ್ರೆಂಡ್ಸ್ ಜೊತೆ ಬಂದರೆ ಕೆಳಗಡೆ ಆ ಗಾರ್ಡನ್ ಆ್ಯಂಬಿಯನ್ಸಲ್ಲಿ ನೀವು ಟೈಮ್ ಸ್ಪೆಂಡ್ ಮಾಡ್ಬೋದು. ಸೊ ಪ್ರತಿಯೊಂದಕ್ಕೂ ಒಂದು ಪರ್ಫೆಕ್ಟ್ ಆಗಿರೋ ಪ್ಲೇಸ್ ಇದು ಸನ್ರೈಸ್ ರೆಸ್ಟೋಬಾರು. ಇದು ನಮ್ಮ ಪೀಣ್ಯದ ರಾಜಗೋಪಾಲ್ ನಗರದಲ್ಲಿ ಲೊಕೇಟ್ ಆಗಿದೆ. ಸ್ಕ್ರೀನಿಂಗ್ ಕೂಡ ಇದೆ. ಮತ್ತು ಫುಡ್ಡಲ್ಲೂ ಹ್ಯೂಜ್ ವೆರೈಟೀಸ್ ಆಫ್ ಡಿಶಸ್ ಇಲ್ಲಿ ಸಿಗುತ್ತೆ ನಿಮಗೆ. ಸಖತ್ ಸ್ಪೆಷಲ್ ಆಗಿರುತ್ತೆ ಇಲ್ಲಿ ಫುಡ್ಡು ಕೂಡ ಅಷ್ಟೇ. ಸೊ ವೀಕ್ಷಕರೇ, ಇವಾಗ ನಾವು ಆರ್ಡರ್ ಮಾಡಿರೋ ಡಿಶಸ್ ಎಲ್ಲ ಬಂದಿದೆ. ಏನೇನು ಬಂದಿದೆ ಅಂದರೆ, ಚಿಕನ್ ಟಿಕ್ಕಾ ಬಿರಿಯಾನಿ ಕೊಟ್ಟಿದ್ದಾರೆ. ಚಿಕನ್ ಟಿಕ್ಕಾ ಬಿರಿಯಾನಿ ಅಂತ ಹೇಳ್ಬಿಟ್ಟು. ಇದು ಬಂದು ಚಿಕನ್ ಲಾಲಿಪಾಪ್ ಅಂತೆ. ಇದು ಬೇರೆ ಎಲ್ಲೂ ಸಿಗಲ್ಲ, ಸನ್ರೈಸ್ ಅವ್ರ ಹತ್ರ ಮಾತ್ರನೇ ಈ ಥರ ಗ್ರೇವಿಲಿರೋ ಲಾಲಿಪಾಪು ನಾನು ಫಸ್ಟ್ ಟೈಮ್ ನೋಡ್ತಾ ಇರೋದು. ಇಲ್ಲಿ ಮಾತ್ರ ಸಿಗೋದಂತ ಇದು. ಅದಾದಮೇಲೆ ಇಲ್ಲಿ ನೀವೇನು ನೋಡ್ತಾ ಇದ್ದೀರಲ್ಲ, ಇದು ಪ್ರಾನ್ ಗಾರ್ಲಿಕ್ ಫ್ರೈ ಅಂತ ಹೇಳ್ಬಿಟ್ಟು. ಆಮೇಲೆ ಇದ್ರ ಬಗ್ಗೆ ನಿಮ್ಗೆ ಹೇಳಲೇಬೇಕು, ಇದು ಮಟನ್ ಗೀ ರೋಸ್ಟ್ ಅಂದ್ಬಿಟ್ಟು. ಇದಂತೂ ನನಗೆ ಸಾಕಷ್ಟು ಡಿಲಿಷಿಯಸ್ ಆಗಿ ಕಾಣ್ತಾ ಇದೆ. ರೈನ್ಬೋ ಮಾಕ್ಟೈಲ್ ಕೊಟ್ಟಿದ್ದಾರೆ, ಇದು ರೈನ್ಬೋ ಮಾಕ್ಟೈಲು. ಮತ್ತು ಇದು ಬಂದ್ಬಿಟ್ಟು ಸನ್ಸೆಟ್ ಕೂಲರ್ ಅಂತ ಹೇಳ್ಬಿಟ್ಟು, ಆರೆಂಜ್ ಸನ್ಸೆಟ್ ಕೂಲರ್ ಅಂತ. ಸೊ ಬನ್ನಿ ಒಂದೊಂದಾಗಿ ಟೇಸ್ಟ್ ನೋಡೋಣ ಹೇಗಿದೆ ಅಂತ. ಕಮಾನ್ ಗೈಸ್. ಸೊ ಫ್ರೆಂಡ್ಸ್, ನನಗಂತೂ ಇದು ನನ್ನ ಕಣ್ಣು ಕುಗ್ತಾ ಇತ್ತು. ಆ್ಯಕ್ಚುಲಿ ಇದನ್ನೇ ನಾನು ಫಸ್ಟ್ ತಿನ್ನಬೇಕು ಅಂತ. ಇವಾಗ ಇದೇನಪ್ಪ ಅಂದರೆ ಚಿಕನ್ ಲಾಲಿಪಾಪ್ ಗ್ರೇವಿ ಅಂತ. ಇದು ಇಲ್ಲಿ ಮಾತ್ರ ಸಿಗೋದು. ಅಂದರೆ ಸನ್ರೈಸ್ ರೆಸ್ಟೋಬಾರ್ ಏನಿದೆ, ಇಲ್ಲಿ ಮಾತ್ರ ಇದು ಸಿಗೋದು. ನೋಡ್ತಾ ಇರ್ಬೋದು, ನಿಮ್ಗೆ ಬೆಳಕಲ್ಲಿ ತೋರಿಸ್ತೀನಿ. ಇಲ್ಲಿ ನೋಡಿ ಗುರು ಗ್ರೇವಿ ಹೆಂಗಿದೆ ಅಂತ. ಈ ಥರ ಲಾಲಿಪಾಪ್ ನಾನು ತಿಂದೇ ಇರಲಿಲ್ಲ ಗುರು. ಚಿಕನ್ ಲಾಲಿಪಾಪು ಹೇಗಿದೆ ಅಂತ ನೋಡೋಣ ಇವಾಗ ತಿಂದು. ಚಿಯರ್ಸ್. ಅಬ್ಬಾ, ಅದು ಫಸ್ಟ್ ಟೈಮ್ ತಿಂತಾ ಇರೋದು.
ಇದಂತೂ ಇಲ್ಲಿ ಬಂದರೆ ಮಸ್ಟ್ ಟ್ರೈ. ಜ್ಯೂಸ್ ಜೊತೆಗೆ ಎಲ್ಲದ್ರ ಜೊತೆಗೂ ಇದೊಂದು ಇದ್ಬಿಟ್ರೆ ಸಾಕು. ಅಂದರೆ ಒಂಥರ ಟ್ಯಾಂಗಿನೆಸ್ ಇದೆ, ಖಾರ ಭರಿತವಾಗಿದೆ. ಅಂದರೆ ಖಾರ ತಿಂದ ತಕ್ಷಣ ಫೀಲ್ ಆಗಲ್ಲ, ಗಂಟ್ಲು ಒಳಗಡೆ ಇಳಿಯುತ್ತಲ್ಲ ಅವಾಗ ಆ ಖಾರ ಫೀಲ್ ಆಗುತ್ತೆ. ಒಂಥರ ಲೈಟಾಗಿ ಆ ಲೆಮನ್ ಫ್ಲೇವರ್ ಇದೆ. ಆಮೇಲೆ ಫ್ರೆಶ್ ಚಿಕನ್ನು, ಕರಿಬೇವಿನ ಸೊಪ್ಪು ಜಾಸ್ತಿ ಹಾಕಿರ್ತಾರೆ, ಮಸ್ತು ಮಾತ್ರ. ಇದಂತೂ ನನ್ನ ಮನಸ್ಸನ್ನು ಗೆದ್ದಿತ್ತು. ಬನ್ನಿ ಇವಾಗ ನೆಕ್ಸ್ಟ್ ಡಿಶ್ ಏನಂತ ನೋಡೋಣ. ನೆಕ್ಸ್ಟು ಬಿರಿಯಾನಿ ಇದೆ. ಬಿರಿಯಾನಿ ಹೇಗಿದೆ ಅಂತ ನೋಡೋಣ ಬನ್ನಿ. ಸೊ ಈಗ ನಮ್ಮ ಮುಂದೆ ಚಿಕನ್ ಟಿಕ್ಕಾ ಬಿರಿಯಾನಿ ಅಂತ ಇದು ಬಾಸ್ಮತಿ ರೈಸ್ ಹಾಕಿದ್ದಾರೆ. ಇದನ್ನು ಹಾಗೆ ಬಡಿಸ್ಕೊಂಡ್ಬಿಟ್ರೆ ಮೇಲ್ಗಡೆ ಚಿಕನ್ ಪೀಸಸ್ ಹಾಕಿರ್ತಾರೆ ವಿತ್ ಲೈಟಾಗಿ ಒಂದು ಸ್ವಲ್ಪ ಸೆಮಿ ಗ್ರೇವಿ ಇರುತ್ತೆ. 4 ಪೀಸಸ್ ಕೊಡ್ತಾರೆ, ದಪ್ಪ ಪೀಸು. ರೈಸ್ ನೋಡ್ತಾ ಇರ್ಬೋದು ನೀವು ಯಾವ ಥರ ಇದೆ ಅಂತ. ಒಳಗಡೆ ಮಸಾಲ ಕೂಡ ಇದೆ ಅಡಿಲಿ, ಒಂಥರ ಮಿಕ್ಸ್ ಮಾಡ್ಕೊಂಡು ತಿನ್ನೋದು. ಒಂಥರ ಏನೋ ತುಪ್ಪದ ಘಮ ಬರ್ತಾ ಇದೆ. ಆಮೇಲೆ ಇದರಲ್ಲಿ ನೋಡಿ ಮಸಾಲ ನೋಡಿ, ಇದರಲ್ಲಿ ಮಸಾಲ ಇದೆ. ಈ ಪೀಸಲ್ಲೆಲ್ಲ ಮಸಾಲ ಇರುತ್ತೆ. ಈ ಮಸಾಲ ಎಲ್ಲ ಕಲಿಸ್ಕೊಂಡು ತಿನ್ನೋವಂಥದ್ದು ಬಿರಿಯಾನಿ ಇದು. ಚಿಕನ್ ಟಿಕ್ಕಾ ಮಸಾಲ ಅಂತ. ಚಿಯರ್ಸ್. ಆ್ಯಕ್ಚುಲಿ ನಾನು ಬಿರಿಯಾನಿಲಿ ಜಾಸ್ತಿ ನಾವು ನಾಟಿ ಸ್ಟೈಲ್ ಇಷ್ಟಪಡ್ತೀನಿ ನಾನು ಎಸ್ಪೆಷಲಿ. ಬಟ್ ಇದು ಲೈಟಾಗಿ ಹೈದ್ರಾಬಾದಿ ಸ್ಟೈಲಲ್ಲಿದೆ. ಬಟ್ ಯೂಶಲಿ ಐ ಡೋಂಟ್ ಪ್ರಿಫರ್ ಹೈದ್ರಾಬಾದಿ ಬಿರಿಯಾನಿ. ಬಟ್ ಇಲ್ಲಿ ಅದೇನಂತ ಗೊತ್ತಿಲ್ಲ, ನಾನಂತೂ ತುಂಬ ಇಂಪ್ರೆಸ್ ಆದೆ ಬಿರಿಯಾನಿ ತಿಂದು. ಬಿಕಾಸ್ ಆಫ್ ದ ಟೇಸ್ಟ್ ಅಂತ ಹೇಳ್ಬೋದು. ಬಿಕಾಸ್ ಆಫ್ ದ ಟೇಸ್ಟ್ ಆ್ಯಂಡ್ ಕ್ವಾಲಿಟಿ, ಚಿಕನ್ ಕ್ವಾಲಿಟಿ ಮತ್ತು ಆ ಚಿಕನಲ್ಲಿರೋಂಥ ಮಸಾಲೆ. ಇವರು ಜಾಸ್ತಿ ಅದು ಯಾವುದ್ಯಾವುದೋ ಸಾಸ್ ಎಲ್ಲ ಬರುತ್ತಲ್ಲ ಅದನ್ನು ಬಳಸಲ್ಲ, ಕ್ಲೀನಾಗಿ ಆ ಮಸಾಲಾನ ರುಬ್ಬಿ ಹಾಕಿರೋದು ನನಗೆ ಗೊತ್ತಾಗ್ತಾ ಇದೆ. ಒಂಥರ ಖಾರಭರಿತವಾಗಿದೆ ಬಿರಿಯಾನಿ. ಏನೋ ಒಂಥರ ನೆಕ್ಸ್ಟ್ ಲೆವೆಲಲ್ಲಿ ಅನಿಸ್ತಾ ಇದೆ ನಂಗೆ ಹೈದ್ರಾಬಾದಿ ಬಿರಿಯಾನಿ. ಬಂದಾಗ ಇದು ಅಷ್ಟೇ ಮಸ್ಟ್ ಟ್ರೈ, ತುಂಬಾ ಚೆನ್ನಾಗಿದೆ ಬಿರಿಯಾನಿ. ಬನ್ನಿ ಇವಾಗ ನೆಕ್ಸ್ಟು ಮಟನ್ ಗೀ ರೋಸ್ಟ್ ಇದೆ. ಮಟನ್ ಗೀ ರೋಸ್ಟ್ ಹೇಗಿದೆ ನೋಡೋಣ. ಸ್ವಲ್ಪ ಬೆಳಕು ಕಮ್ಮಿ ಇದೆ, ದಯವಿಟ್ಟು ಅಡ್ಜಸ್ಟ್ ಮಾಡ್ಕೊಳ್ಳಿ ವೀಕ್ಷಕರೇ. ಸೊ ಮಟನ್ ಗೀ ರೋಸ್ಟಲ್ಲಿ ನಿಮಗೆ ಒಂದು ಸ್ಪೂನು, ಒಂದು ಫೋರ್ಕ್ ಕೊಟ್ಟಿರ್ತಾರೆ. ಇದೆಲ್ಲ ಸೈಡ್ಗೆ ಇಡೋಣ. ಆಹಾ, ಮಟನ್ ಗೀ ರೋಸ್ಟ್ ನೋಡಿದ್ರು ಫುಲ್ಲಿ ಗೀ, ಫುಲ್ಲಿ ಮಸಾಲ. ಮೇಲ್ಗಡೆ ಇದೆಲ್ಲ ಹಾಕಿರ್ತಾರೆ, ಏನದು ಕಾಜು ಎಲ್ಲ ಹಾಕಿರ್ತಾರೆ, ಕ್ಯಾಜು ನಟ್ಸು. ಒಂಥರ ಲೈಟಾಗಿ ಬೋನ್ಸ್ ಇದೆ, ಬೋನ್ ಪೀಸೇನೆ. ಬಿಡಿಸ್ಕೊಂಡು ಬರ್ತಾ ಇದೆ ಅಮ್ತಾ ಇದ್ದಂಗೆ ಇದ್ರನ್ನ. ಆಹಾ, ಈ ಥರ ಗೀ ರೋಸ್ಟ್ ತಿನ್ನಬೇಕು. ತಿಂದರೆ ಚಸ್, ನನಗಂತೂ ತಡ್ಕೊಳಕ್ಕಾಗ್ತಿಲ್ಲ ಕ್ರೇವಿಂಗ್ಸು. ನೋಡೋಣ ಹೇಗಿದೆ ಅಂತ. You can feel the richness of ghee and the freshness of meat ಅಂತ ಹೇಳ್ತೀನಿ. ಆ ಗೀದು ರಿಚ್ನೆಸ್ಸು ಜಾಸ್ತಿ ಗೀ ಹಾಕಿ ಆ ಫ್ರೆಶ್ನೆಸ್ ಮೀಟ್ಗೆ ಅದೆಲ್ಲ ಹೋಗ್ಬಿಟ್ಟು ಅಲ್ಲಿ ಒಳಗಡೆ ಬ್ಲೆಂಡ್ ಆಗಿ ಬಾಯಲ್ಲಿ ನನಗೆ ಮಾತಾಡ್ಬೇಕಾದ್ರೆ ನೀರು ಬರ್ತಾ ಇದೆ ಬಾಯಲ್ಲಿ, ಆ ಥರ ಇದೆ. ಆಮೇಲೆ ಮೇಲ್ಗಡೆ ಲೈಟಾಗಿ ಕೊತ್ತಂಬರಿ ಸೊಪ್ಪು, ಆಮೇಲೆ ಕರಿಬೇವಿನ ಸೊಪ್ಪು, ಸ್ಪ್ರಿಂಗ್ ಆನಿಯನ್ಸು ಚಿಕ್ಕದಾಗಿ ಹಾಕಿರ್ತಾರೆ. ಒಳ್ಳೆ ಗಾರ್ನಿಷಿಂಗ್ ಮಾಡಿ ಪ್ರೆಸೆಂಟೇಷನ್ ಜೊತೆಯಲ್ಲಿ ಈ ಥರ ಒಂದು ಗೀ ರೋಸ್ಟ್ ಇದ್ಬಿಟ್ರೆ ಗೊತ್ತಲ್ಲ, ಜ್ಯೂಸ್ ಜೊತೆಯಲ್ಲಿ ಮಸ್ತ್ ಮಜಾ ಬರುತ್ತೆ ತಿಂತಾಯಿದ್ರೆ. ಸಗದಾಗಿತ್ತು. ಬನ್ನಿ ಇವಾಗ ನೆಕ್ಸ್ಟ್ ಡಿಶ್ ಏನಿದೆ ನೋಡುವ. ಪ್ರಾನ್ಸ್ ಇದೆ, ಪ್ರಾನ್ಸ್ ಟ್ರೈ ಮಾಡೋಣ ಬನ್ನಿ. ಪ್ರಾನ್ಸ್ದು ಸೈಜ್ ನೋಡ್ಗುರು ಯಾವ ಸೈಜಲ್ಲಿದೆ ಪ್ರಾನು. ಬೆಳ್ಕಲ್ಲಿ ತೋರಿಸ್ತೀನಿ ನಿಮಗೆ. ಫುಲ್ ಶೈನಿಂಗು. ಬೆಳ್ಳುಳ್ಳಿ ಕಬಾಬ್ ತಿಂದಿದ್ದೀರಾ ಯಾವತ್ತಾದ್ರು? ಬೆಳ್ಳುಳ್ಳಿ ಪ್ರಾನ್ಸ್ ತಿಂದಿದ್ದೀರಾ? ಇಲ್ಲಿ ಬಂದರೆ ಬೆಳ್ಳುಳ್ಳಿ ಪ್ರಾನ್ಸು ತಿನ್ಬೋದು. ಬೆಳ್ಳುಳ್ಳಿನೂ ಒಂದು ಮೇಲೆ ಇಟ್ಕೊಂಡಿದ್ದೀನಿ. ಸೊ ಈ ಥರ ಇದೆ ಗುರು ಪ್ರಾನ್ಸು. ಚೇರ್ಸ್ ಅಂತೀನಿ. ಚೇರ್ಸ್ ಮಾಡೋಕ್ಕೆ ಬರೀ ಮಾಕ್ಟೈಲ್ಸ್ ಇಟ್ಕೊಂಡಿದ್ದೀನಿ ಅಂತ ಬೇಜಾರು ಮಾಡ್ಕೊಬೇಡಿ. ಕಾಕ್ಟೈಲ್ಸ್ ಆಗಲಿ, ಆಲ್ಕೋಹಾಲಿಕ್ ಬೆವರೇಜಸ್ ಆಗಲಿ ನನ್ನ ಚಾನಲಲ್ಲಿ ಸ್ವಲ್ಪ ಕಡಿಮೆ, ಸ್ವಲ್ಪ ಅಲ್ಲ ತುಂಬಾ ಕಡಿಮೆ. ಬಟ್ ಕುಡಿಯೋರು ಕುಡಿಬೋದು. ಓಕೆ, ನಾನು ತಿನ್ನೋಕೆ ಇಷ್ಟ, ತಿಂತೀನಿ. ಚೇರ್ಸ್. ಇದರಲ್ಲಿ ಚಿಕ್ಕ ಪೀಸ್ ಮಾಡಿ ಗಾರ್ಲಿಕ್ಸ್ ಹಾಕಿರ್ತಾರೆ. ಇದು ಪ್ರಾನ್ಸ್ ತಿನ್ನಬೇಕಾದ್ರೆ ಮಧ್ಯ ಗಾರ್ಲಿಕ್ ಸಿಗುತ್ತಲ್ಲ, ಆ ಪ್ರಾನ್ಸ್ದು ಗಾರ್ಲಿಕ್ದು ಟೇಸ್ಟು ಮಿಕ್ಸ್ ಆಗಿ ರಿಲೀಸ್ ಆಗುತ್ತೆ ಬಾಯಲ್ಲಿ. ಓಕೆನಾ? ಅದಾದಮೇಲೆ ಆನಿಯನ್ಸ್ ಹಾಕಿರ್ತಾರೆ, ಸ್ಪ್ರಿಂಗ್ ಆನಿಯನ್ಸ್ ಹಾಕಿರ್ತಾರೆ. ಎಲ್ಲದ್ರದ್ದು ಟೇಸ್ಟ್ ನಿಮ್ಗೆ ಸಿಗುತ್ತೆ. ಆಮೇಲೆ ಪ್ರಾನ್ಸ್ ತುಂಬ ದಪ್ಪ ಇದೆ, ಆಮೇಲೆ ಫ್ರೆಶ್ ಆಗಿದೆ. ತಿಂತಾಯಿದ್ರೆ ನಿಮಗೆ ಒಂದೊಳ್ಳೆ ಡಿಶ್ಶು, ಟೈಮ್ ಪಾಸ್ಗೆ ಒಂದೊಳ್ಳೆ ಡಿಶ್ಶು. ಅದು ಸೀ ಫುಡ್ ಲವರ್ಸ್ ಪ್ರಾನ್ಸ್ ತರಿಸೋದು ಮರಿಬೇಡಿ, ಚೆನ್ನಾಗಿತ್ತು. ಸೊ ಇದಾದಮೇಲೆ ಡೆಸರ್ಟ್ ಬರೋದಿದೆ. ಅಷ್ಟೊತ್ತಿಗೆ ನಾವು ಮಾಕ್ಟೈಲ್ಸ್ನೂ ಕುಡ್ದು ಹೇಗಿದೆ ನೋಡೋಣ. ಸೊ ಈಗ ನಮ್ಮ ಮುಂದೆ ಇರೋದು ರೈನ್ಬೋ ಮಾಕ್ಟೈಲ್. ಚೆರೀಸ್ ಎಲ್ಲ ಹಾಕ್ಬಿಟ್ಟು ಮಸ್ತಾಗಿ ಮಾಡಿಕೊಟ್ಟಿದ್ದಾರೆ. ಗ್ರೇಪ್ಸು ಚೆರೀಸ್ ಎಲ್ಲ ಇದೆ. ಆಮೇಲೆ ತಿನ್ನೋಣ.
ಅಯ್ಯೋ ಒಳಗೊಟ್ಟಾಯ್ತು. ಸೊ ಇದೇನಿದು ಗ್ರೀನ್ ಆ್ಯಪಲ್ಲು. ಗ್ರೀನ್ ಆ್ಯಪಲ್ಲು. ಆಹಾ, ಒಂಥರ ನನ್ನ ಮೈಂಡಲ್ಲೆಲ್ಲ ರೈನ್ಬೋಗಳು ಓಡಾಡ್ತಾ ಇದೆ, ಹಂಗೆ ಆ ಥರ ಇದೆ. ರೈನ್ಬೋ ಮಾಕ್ಟೈಲು ಏನೋ ಒಂಥರ ಡಿಫ್ರೆಂಟ್ ಟೇಸ್ಟು, ಫ್ರೆಶ್ನೆಸ್ ಟೇಸ್ಟ್ ಇದೆ. ಒಂಥರ ಲೆಮನ್ ಫ್ಲೇವರ್ ಇದೆ, ಪೈನಾಪಲ್ ಫ್ಲೇವರ್ ಇದೆ, ಲೈಟಾಗಿ ಆ ಸ್ಟ್ರಾಬೆರಿ ಫ್ಲೇವರು ಬರ್ತಾ ಇದೆ. ಒಂಥರ ಫ್ಲೇವರ್ಫುಲ್ ಆಗಿದೆ. ಆ ಸಿಟ್ರಸ್ ಫ್ಲೇವರ್ ಜಾಸ್ತಿ, ಸಿಟ್ರಸ್ ಫ್ಲೇವರ್ ಎಲ್ಲ ಆದಮೇಲೆ ಕುಡಿಯೋಕ್ಕೆ ರೈನ್ಬೋ ಮಿಸ್ ಮಾಡಿದೆ ತರಿಸಿ, ಚೆನ್ನಾಗಿದೆ. ಇವಾಗ ಸನ್ಸೆಟ್ ಕೂಲರ್, ಆರೆಂಜ್ ಸನ್ಸೆಟ್ ಕೂಲರ್ ಹೇಗಿದೆ ನೋಡುವ ಬನ್ನಿ. ಸೊ ನಾವು ಇನ್ ಫ್ರಂಟ್ ಆಫ್ ಮೈ ಆರೆಂಜ್ ಸನ್ಸೆಟ್ ಕೂಲರ್ ಹೇಗಿದೆ ನೋಡೋಣ. ಸನ್ಸೆಟ್ ಆಗೋಗಿದೆ, ಹಿಂದೆ ಎಲ್ಲ ನೋಡ್ತಾ ಇರ್ಬೋದು, ಫುಲ್ಲು ಜಿಗಿ ಜಿಗಿ ಡಿಸ್ಕೋ ಎಲ್ಲ ಇರುತ್ತೆ. ಬಂದರೆ ಮಜಾ ಮಾಡ್ಬೋದು, ಇಲ್ಲಂತೂ ಕುಡಿಯೋಣ. ಒಬ್ಬೊಬ್ಬೊಬ್ಬ ನನಗೆ ರೈನ್ಬೋಕ್ಕಿಂತ ಇದು ಜಾಸ್ತಿ ಇಷ್ಟ ಆಯಿತು. ಯಾಕೆ ಅಂದರೆ ಇದರಲ್ಲಿ ಪ್ರತಿ ಸಿಪ್ಪಿಗೂ ಆ ಆರೆಂಜ್ದು ಆ ಪಲ್ಪು ಇರುತ್ತಲ್ಲ, ಅದ್ರ ಫೀಲ್ ಸಿಗುತ್ತೆ ನಿಮಗೆ. ಆರೆಂಜ್ ಫ್ರೆಶ್ನೆಸ್ಸು, ಕಂಪ್ಲೀಟ್ಲಿ ಆರೆಂಜ್ ಜ್ಯೂಸ್ ಇದು. ಅದರಲ್ಲಿ ಮಾಕ್ಟೈಲ್ ಥರ ಮಾಡಿದ್ದಾರೆ. ಟೇಸ್ಟ್ ಅಂತೂ ನಿಮಗೆ ಆ ಫ್ರೂಟ್ ಫ್ಲೇವರು ಖಂಡಿತವಾಗ್ಲೂ ಸಿಗುತ್ತೆ ಇದರಲ್ಲಿ. ಆರೆಂಜ್ ಸನ್ಸೆಟ್ ಕೂಲರ್ ಮಿಸ್ ಮಾಡಬೇಡಿ. ಸೊ ಇವಾಗ ಡೆಸರ್ಟ್ ಒಂದಿಗೆ ನಮ್ಮ ವಿಡಿಯೋ ಕೂಡ ಎಂಡ್ ಮಾಡುವ. ಆಮೇಲೆ ಒಂಥರ ನೋಡ್ತಾ ಇದ್ದೀರಲ್ಲ ಆಂಬಿಯನ್ಸು ಈ ಥರ ಇರುತ್ತೆ. ಡೆಸರ್ಟ್ಸ್ ಹೇಗಿದೆ ನೋಡುವ. ಸೊ ಫ್ರೆಂಡ್ಸ್, ಫೈನಲಿ ಡೆಸರ್ಟ್ ಬಂದಿದೆ, ಸಾಕ ಸ್ಪೆಷಲ್ ಆಗೈತೆ. ಇದು ಬಂದು ಪಂಪ್ಕಿನ್ ಹಲ್ವಾ, ಅಂದರೆ ಕುಂಬಳಕಾಯಿಯ ಹಲ್ವಾ. ಕ್ಯಾಶುವಲ್ ಹಾಕ್ಬಿಟ್ಟು ಸಾಕತ್ ಡಿಲಿಷಿಯಸ್ ಆಗಿ ಕಾಣ್ತಾ ಇದೆ ಇದು. ಇದು ನೋಡ್ತಾ ಇದ್ದೀರಲ್ಲ, ಇದು ಬಂದ್ಬಿಟ್ಟು ಜಾಮೂನ್ ಅಂತೆ. ಹಾಫ್ ಕಟ್ ಮಾಡಿದ್ದಾರೆ. ಒಳಗಡೆ ನೋಡಿದ್ರೆ ಡ್ರೈ ಫ್ರೂಟ್ಸ್ ಇದೆ, ಖೋವಾ ಇದೆ ಗುರು. ಇದು ಜಾಮೂನ್ ಒಳಗಡೆ ಈ ಥರ ಜಾಮೂನ್ನ ನಾನು ಫಸ್ಟ್ ಟೈಮ್ ನೋಡ್ತಾ ಇರೋದು. ಇಲ್ಲಿ ನೋಡಿ, ಇಲ್ಲಿ ಬೆಳ್ಕಲ್ಲಿ ನಿಮ್ಗೆ ಗೊತ್ತಾಗ್ತಾ ಇರ್ಬೋದು. ಒಳಗಡೆ ಖೋವಾ ಮತ್ತು ಡ್ರೈ ಫ್ರೂಟ್ಸು, ಪಿಸ್ತಾ ಎಲ್ಲ ಹಾಕಿದಾರಂತೆ. ಆಹಾ, ಈ ಥರ ಜಾಮೂನ್ನೇ ನಾನು ತಿನ್ನಬೇಕು ಅಂತ ಅಂದ್ಕೊಂಡಿದ್ದೆ. ಜಾಮೂನಲ್ಲಿ ಈ ಥರ ಇದೆಯಲ್ಲ, ಇದನ್ನ ನಾನು ಫಸ್ಟ್ ತಿಂದು ನೋಡ್ತೀನಿ ಹೇಗಿದೆ ಅಂತ. ಸ್ಪೂನಲ್ಲಿ ತಿನ್ನಬೇಕು, ಆದರೆ ಇವಾಗ ತೊಗೊಂಡ್ಬಿಟ್ಟಿದ್ದೀನಿ ಕೈಯಲ್ಲೇ ತಿಂತೀನಿ. ಬಿಕಾಸ್ ಒಳಗಡೆ ಏನಿದೆ ಅಂತೆಲ್ಲ ನಾನು ಆಪ್ರೇಷನ್ ಮಾಡಿ ನೋಡಿದ್ದಕ್ಕೆ ಕೈ ಬಳಸಿದ್ದೀನಿ. ಬನ್ನಿ ಹೇಗಿದೆ ನೋಡೋಣ. ನೆಕ್ಸ್ಟ್ ಲೆವೆಲು ಗುರು, ನೆಕ್ಸ್ಟ್ ಲೆವೆಲ್. ಒಳಗಡೆ ಪಿಸ್ತಾ ಎಲ್ಲ ಹಾಕಿದಾರಲ್ಲ, ಅದು ಸಿಗುತ್ತೆ, ಖೋವಾ ಸಿಗುತ್ತೆ ಜಾಮೂನಲ್ಲಿ. ಇಲ್ಲಿವರೆಗೂ ಈ ಥರ ಜಾಮೂನ್ ನನ್ನ ಲೈಫಲ್ಲಿ ಫಸ್ಟ್ ಟೈಮ್ ತಿಂತಾ ಇರೋದು. ಹೇಳಂಗೆ ಇಲ್ಲ, ಮಿಸ್ ಮಾಡಿಬಿಡಿ, ಮಾತ್ರ ಮಿಸ್ ಮಾಡ್ಕೊಳ್ಳೇಬೇಡಿ. ಜಾಮೂನು ಸಖತ್ತಾಗಿತ್ತು. ಪಂಪ್ಕಿನ್ ಹಲ್ವಾ ಹೇಗಿದೆ ನೋಡೋಣ ಬನ್ನಿ. ನಮ್ಮ ಮುಂದೆ ಡಿಲಿಷಿಯಸ್ ಆಗಿರೋಂಥ ಪಂಪ್ಕಿನ್ ಹಲ್ವಾ, ಕಾಜು ಎಲ್ಲ ಜಾಸ್ತಿ ಹಾಕ್ಬಿಟ್ಟು ಕೊಟ್ಟಿದ್ದಾರೆ. ಬಿಗ್ ಬೈಟು, ದೊಡ್ಡ ಬೈಟು ನಿಮಗೋಸ್ಕರ ಶಿವ. ಏನು ಗುರು ಟೇಸ್ಟ್ ಇದು, ಪರ್ಫೆಕ್ಟ್ ಆಗಿದೆ. ಪಂಪ್ಕಿನ್ ಫ್ರೆಶ್ ಆಗಿರೋದ್ರಿಂದ ಪಂಪ್ಕಿನ್ ಟೇಸ್ಟ್ ಅಂತೂ ಆಹಾ. ಆ ಸ್ವೀಟ್ಗೆ, ಆ ಪಂಪ್ಕಿನ್ಗೆ ಜೊತೆಲಿ ಇವ್ರು ಹಾಕಿರೋ ಗೀ ಮತ್ತು ಕ್ಯಾಶು ಇದೆಲ್ಲ ಒಂಥರ ಒಳ್ಳೆ ಮಜಾ ಕೊಡ್ತಾ ಇದೆ ನನಗೆ. ತಿಂತಾನೆ ಇರ್ಬೋದು ತುಂಬ ಹೊತ್ತು, ಇಬ್ಬರು ತಿನ್ಬೋದು. ಕ್ವಾಂಟಿಟಿ ಕೂಡ ಅಷ್ಟೇ ಜಾಸ್ತಿ ಕೊಡ್ತಾರೆ. ಜಾಮೂನಲ್ಲೂ ಕ್ವಾಂಟಿಟಿ ಜಾಸ್ತಿ ಇತ್ತು, ರಸಭರಿತವಾಗಿತ್ತು. ಮಧ್ಯ ಖೋವಾ ಸಿಗುತ್ತೆ, ಫ್ಯಾಂಟಾಸ್ಟಿಕ್. ಮಿಸ್ ಮಾಡ್ಕೊಳ್ಬಾರ್ದಪ್ಪ ಇದೆಲ್ಲ. ನೀವು ಇಲ್ಲಿ ಬಂದರೆ ದಯವಿಟ್ಟು ತರಿಸ್ಕೊಂಡು ಟೇಸ್ಟ್ ಮಾಡಿ. ಆ್ಯಕ್ಚುಲಿ ಇಲ್ಲಿ ನಾನು ಆ್ಯಂಬಿಯನ್ಸ್ಗೋಸ್ಕರ ಬರೋಣ ಅಂತ ಪ್ಲ್ಯಾನ್ ಮಾಡಿದ್ದು, ಆದರೆ ಇವಾಗ ಆ್ಯಂಬಿಯನ್ಸ್ಗೂ ಕೂಡ ಬರಬೇಕು, ಎಸ್ಪೆಷಲಿ ಫುಡ್ಗೋಸ್ಕರ ಇಲ್ಲಿ ಬರಬೇಕು. ಟೇಸ್ಟಿಯಾಗಿರೋ ಫುಡ್ನ ತಿನ್ನಬೇಕು ಅಂದರೆ ಸನ್ರೈಸ್ ರೆಸ್ಟೋ ಬಾರ್ಗೆ ಬನ್ನಿ, ಚೆನ್ನಾಗಿ ತಿನ್ನಿ, ಮಜಾ ಮಾಡಿ. ಸೊ ಇದರೊಂದಿಗೆ ನಮ್ಮ ವಿಡಿಯೋ ಕೂಡ ಎಂಡ್ ಅಪ್ ಮಾಡೋಣ. ಸೊ ನಿಮಗೆ ಆ್ಯಂಬಿಯನ್ಸ್ ಆಗಲಿ, ಫುಡ್ ಆಗಲಿ, ಇಲ್ಲಿರೋ ವೈಬ್ಸ್ ಆಗಲಿ, ಇಲ್ಲಿರೋ ಸ್ಟಾಫ್ಸು ಅಷ್ಟೇ ಫ್ರೆಂಡ್ಲಿ ಆಗಿದ್ದಾರೆ, ಅಷ್ಟೇ ಕ್ವಿಕ್ ಆಗಿದೆ. ಇನ್ನೊಂದು ನಿಮ್ಗೆ ಹೇಳೋದು ಮರ್ತೆ, ತುಂಬ ಕ್ವಿಕ್ಕಾಗಿ ಬರುತ್ತೆ ಫುಡ್ ಆರ್ಡರ್ ಮಾಡಿದ್ರೆ, ಲೇಟೇ ಮಾಡಲ್ಲ ಇವರು. ಚೆನ್ನಾಗಿ ಫಾಸ್ಟಾಗಿ ಸರ್ವ್ ಮಾಡ್ತಾರೆ. ತುಂಬಾ ಟೇಸ್ಟಿಯಾಗಿತ್ತು ಗುರು ಫುಡ್ಡು. ಅದರಲ್ಲೂ ಮಟನ್ ಗೀ ರೋಸ್ಟು, ಪ್ರಾನ್ಸು ದೊಡ್ಡ ಪ್ರಾನ್ಸು, ಒಟ್ಟಲ್ಲಿ ಸೈಜ್ ದೊಡ್ಡದಾಗಿತ್ತು, ಚೆನ್ನಾಗಿತ್ತು. ಬಿರಿಯಾನಿನೂ ಅಷ್ಟೇ ಸೂಪರಾಗಿತ್ತು. ಆಮೇಲೆ ಆ ಚಿಕನ್ ಲಾಲಿಪಾಪ್ ವಿತ್ ಗ್ರೇವಿ, ಅದನ್ನು ಮಿಸ್ ಮಾಡಿಬಿಡಿ, ಯಾವುದನ್ನು ಮಿಸ್ ಮಾಡಿದ್ರು ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಕೊನೆಗೊಳ್ಳುತ್ತಾ ಇದೆ. ಸೊ ಹೇಗಿತ್ತು ವೀಕ್ಷಕರೇ ವಿಡಿಯೋ? ಚೆನ್ನಾಗಿದ್ರೆ ಏನು ಮಾಡಬೇಕು ಗೊತ್ತಲ್ಲ, ಸಬ್ಸ್ಕ್ರೈಬ್ ಮಾಡಿ, ನಮ್ಮನ್ನು ಸಪೋರ್ಟ್ ಮಾಡಿ. ನಿಮಗೋಸ್ಕರ ನಾವು ಒಳ್ಳೆ ವ್ಲಾಗ್ಸ್ ಮಾಡ್ತೀವಿ, ನಮಗೋಸ್ಕರ ನೀವು ಎನ್ಕರೇಜ್ ಮಾಡಿ, ಸಪೋರ್ಟ್ ಮಾಡಿ, ನಮಗೊಂದು ಮೋಟಿವೇಶನ್ ಸಿಗುತ್ತೆ. ಇದೇ ಥರ ಒಳ್ಳೆ ವ್ಲಾಗ್ಸು ನನ್ನ ಕಡೆಯಿಂದ ನಿಮಗೆ ಬರ್ತಾನೆ ಇರುತ್ತೆ. ಏನೇ ಇದ್ರು ಕಮೆಂಟ್ ಸೆಕ್ಷನಲ್ಲಿ ಹೇಳಿ, ನಿಮ್ಮ ಅನಿಸಿಕೆ, ಅಭಿಪ್ರಾಯಗಳು, ಹೇಗಿತ್ತು ವಿಡಿಯೋ ಪ್ರತಿಯೊಂದನ್ನು ಹೇಳಿ.
ಚೆನ್ನಾಗಿಲ್ಲದೆ ಇದ್ರೆ ಚೆನ್ನಾಗಿಲ್ಲ ಅಂತೇಳಿ, ಚೆನ್ನಾಗಿಲ್ಲದೆ ಇದ್ರೆ ಡಿಸ್ಲೈಕು ಮಾಡಿ, ಚೆನ್ನಾಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಫ್ರೆಂಡ್ಸ್ ಹತ್ರ ಶೇರ್ ಮಾಡಿ. ಇದೇ ಥರ ಒಳ್ಳೆ ವಿಡಿಯೋ ಬರ್ತಾ ಇರುತ್ತೆ, ನೋಡ್ತಾ ಇರಿ. ಅಲ್ಲಿವರೆಗೂ ಶ್ರೇಯೂಸ್ ಕೆಫೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬಾಯ್.